Hello everyone, myself Mahavir Kautkop, Assistant Professor, Department of Commerce. Today I would like to present on the subject Goods and Service Tax, the chapter Introduction to GST. This is for the 5th semester BCom. The first thing, introduction and meaning of tax. All of you know that tax is the major source of public revenue of the government. The government collect the tax revenue from direct and indirect tax to meet the public expenditure. The public revenue and the public expenditure is very important term. To meet the public expenditure, the government has to collect the revenue from the public. They are collecting the revenue from the public for the sake of expenditure to the same people. ಇಲ್ಲಿ ಪಬ್ಲಿಕ್ಕಿಗೆ ಅಥವಾ ಸಾರ್ವಜನಿಕರಿಗೆ ವೆಚ್ಚವನ್ನು ಮಾಡಬೇಕಾದರೆ ನಾವು ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಆದಾಯವನ್ನು ತಗೊಳ್ಳೇಬೇಕಾಗುತ್ತೆ. ದಟ್ ಈಸ್ ದ ಟ್ಯಾಕ್ಸ್ ಅಂತ ಕರಿತೀವಿ. ಹಿಯರ್ ದ ಮೇಜರ್ ಸೋರ್ಸ್ ಆಫ್ ದ ರೆವೆನ್ಯೂ ಈಸ್ ಟ್ಯಾಕ್ಸ್. ಅಂದರೆ ಕೇಂದ್ರ ಸರ್ಕಾರಕ್ಕೆ ಆದಾಯದ ಮೂಲ ಯಾವುದು ಅಂದರೆ ತೆರಿಗೆ. ತೆರಿಗೆಯನ್ನು ನಾವು ಯಾರಿಂದ ತಗೊಳ್ತೀವಿ? ಅದು ಸಾರ್ವಜನಿಕರಿಂದ ನಾವು ಪಡಿತೀವಿ. ಅದು ಆದಾಯದ ಮೂಲ ಇರಬಹುದು, ಅಥವಾ ವ್ಯವಹಾರದ ಚಟುವಟಿಕೆಗಳು ಇರಬಹುದು, ಅಥವಾ ಲಾಭ ಇರಬಹುದು, ಅಥವಾ ವಸ್ತುಗಳು ಅಥವಾ ಸೇವೆಗಳ ಮೇಲೆ ನಾವೇನು ಮಾಡ್ತೀವಿ? ಕರ ಅಥವಾ ಸುಂಕವನ್ನು ವಿಧಿಸಿ ನಾವು ತೆರಿಗೆ ರೂಪದಲ್ಲಿ ಸರ್ಕಾರದವರು ತಮಗೆ ಆದಾಯವನ್ನು ತಗೊಳ್ತಾರೆ. ದಟ್ ಈಸ್ ದ ಇಂಟ್ರೊಡಕ್ಷನ್. ದ ಮೀನಿಂಗ್ ಆಫ್ ಟ್ಯಾಕ್ಸ್. ದ ಟ್ಯಾಕ್ಸ್ ಈಸ್ ಎ ಮ್ಯಾಂಡೇಟರಿ ಫೀ ಲೆವಿಡ್ ಬೈ ದಿ ಗೌರ್ಮೆಂಟ್ ಆನ್ ಇನ್ಕಮ್, ಗೂಡ್ಸ್, ಸರ್ವಿಸಸ್ ಆ್ಯಂಡ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಟು ಮೀಟ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಅಂದರೆ ಟು ಪ್ರೊವೈಡ್ ದ ಬೇಸಿಕ್ ನೆಸೆಸಿಟಿ, to provide the basic infrastructure facility to the public. The central government has collected and make it the mandatory fee. ಅಂದರೆ ಸಾರ್ವಜನಿಕರು ವೆಚ್ಚ ಮಾಡಬೇಕಾದ್ರೆ ನಮಗೆ ಏನು ಬೇಕು? ಆದಾಯ ಬರಬೇಕು. ಆದಾಯವನ್ನು ನಾವು ಯಾವುದ್ರ ಮೇಲೆ ತಗೊಳ್ಬೇಕು? ಇದು ಜನಸಾಮಾನ್ಯರ ಆದಾಯ ಇರಬಹುದು, ಜನಸಾಮಾನ್ಯರು ತಗೊಳ್ಳುವಂಥ ವಸ್ತುಗಳ ಮೇಲೆ ಇರಬಹುದು, ಅಥವಾ ಜನಸಾಮಾನ್ಯರಿಗೆ ಒದಗಿಸುವಂಥ ಸೇವೆಗಳ ಮೇಲೆ ಇರಬಹುದು, ಅಥವಾ ಜನಸಾಮಾನ್ಯರ ವ್ಯವಹಾರದ ಚಟುವಟಿಕೆಗಳ ಮೇಲೆ ನಾವು ಒಂದು ನಿರ್ದಿಷ್ಟವಾದಂಥ ಒಂದು ಕರವನ್ನು ವಿಧಿಸಿ ಅದರಿಂದ ನಾವು ತೆರಿಗೆಯನ್ನು ಸಂಗ್ರಹಿಸ್ತೀವಿ. ಅದೇ ತೆರಿಗೆಯನ್ನು ನಾವು ಜನಸಾಮಾನ್ಯರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಾಗುತ್ತೆ. ದೆನ್ ಟ್ಯಾಕ್ಸ್ ಈಸ್ ಎ ಮ್ಯಾಂಡೇಟರಿ ಕಾಂಟ್ರಿಬ್ಯೂಷನ್ ಟು ದಿ ಗೌರ್ಮೆಂಟ್ ರೆವೆನ್ಯೂ. ಇಲ್ಲಿ ಹಣದ ರೂಪದಲ್ಲಿ ನಾವೇನು ಮಾಡ್ತೀವಿ? ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಅಂದರೆ ಸರ್ಕಾರದ ಆದಾಯವನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ತೆರಿಗೆ ಅನ್ನೋದು ಅದು ಯಾವ ರೂಪದಲ್ಲಿರುತ್ತೆ? ಹಣದ ರೂಪದಲ್ಲಿ ಇರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಅಂತ ಕರೀತೀವಿ. ದೆನ್ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್. ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂದರೆ ತೆರಿಗೆ ವ್ಯವಸ್ಥೆಯನ್ನು ನಾವು ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. ನೇರ ಅಥವಾ ಪ್ರತ್ಯಕ್ಷ ತೆರಿಗೆ, ಎರಡನೇದು ಪರೋಕ್ಷ ತೆರಿಗೆ, ಅನೇರ ಅಥವಾ ಪರೋಕ್ಷ ತೆರಿಗೆ ಅಂತ ಕರೀತೀವಿ. ದ ಡೈರೆಕ್ಟ್ ಟ್ಯಾಕ್ಸ್ ವಿಚ್ ಆರ್ ಲೆವಿಡ್ ಆನ್ ಇನ್ಕಮ್ ಆರ್ ಪ್ರಾಫಿಟ್ ಆಫ್ ಎ ಪರ್ಸನ್. ಅಂದರೆ ಜನರ ಆದಾಯ ಅಥವಾ ಜನರ ಲಾಭ, ಅಂದರೆ ವ್ಯವಹಾರದಿಂದ ಏನು ಲಾಭ ಬಂದಿರ್ತದ ಅಥವಾ ಜನಸಾಮಾನ್ಯರ ಅವ್ರದ್ದು ಏನು ಇನ್ಕಮ್ ಇರುತ್ತೆ ಅಥವಾ ಆದಾಯ ಏನಿರುತ್ತಲ್ಲ ಅದರ ಮೇಲೆ ನಾವೇನು ಮಾಡ್ತೀವಿ? ತೆರಿಗೆಯನ್ನು ವಿಧಿಸ್ತೀವಿ. ಆಮೇಲೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನೇನು ಮಾಡ್ತಾನೆ ಅಂದರೆ ಡೈರೆಕ್ಟಾಗಿ ಅವನು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾನೆ. ದಟ್ ಈಸ್ ದಿ ಡೈರೆಕ್ಟ್ ಟ್ಯಾಕ್ಸ್. ದೆನ್ ಇಂಡೈರೆಕ್ಟ್ ಟ್ಯಾಕ್ಸ್. ದ ಟ್ಯಾಕ್ಸಸ್ ವಿಚ್ ಆರ್ ಲೆವಿಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಪೇಡ್ ಇಂಡೈರೆಕ್ಟ್ಲಿ ಟು ದಿ ಗೌರ್ಮೆಂಟ್. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ
ಸರ್ಕಾರಕ್ಕೆ ನೇರವಾಗಿ ತೆರಿಗೆಯನ್ನು ಕಟ್ಟೋದಿಲ್ಲ. ಅದರ ಬದಲಾಗಿ ಇಲ್ಲಿ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಏನು ಚಾನಲ್ ಅದ, ಥ್ರೂ ಪ್ರಾಪರ್ ಚಾನಲ್ ಮುಖಾಂತರ ಇವನು ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಾನೆ. ಅದು ಕಸ್ಟಮ್ ಡ್ಯೂಟಿ ಇರ್ಬೋದು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಅಥವಾ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇರ್ಬೋದು. ದಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇನ್ ಇಂಡಿಯಾ ಪ್ರೀ GST ಇಯರ್. ಅಂದರೆ ಸರಕು ಹಾಗೂ ಸೇವೆಗಳ ತೆರಿಗೆ ಏನದ, GST ಏನದ, ಅದರ ಯುಗಕ್ಕಿಂತ ಮೊದಲು ಯಾವ ರೀತಿ ಆದಂಥ ಪರೋಕ್ಷ ತೆರಿಗೆ ವ್ಯವಸ್ಥೆ ಇತ್ತು ಭಾರತದಲ್ಲಿ. ದ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಈಸ್ ರಿಲೇಟೆಡ್ ಟು ದ ಲೆವಿ ಆಫ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರು ಇಲ್ಲಿ ಪರೋಕ್ಷ ತೆರಿಗೆಯನ್ನು ವಿಧಿಸ್ತಿದ್ರು. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದವರು ಯಾವ ರೀತಿಯಾದಂಥ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ವಾಟ್ ಆರ್ ದ ಫಾರ್ಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ ಟು ಬಿ ಇಂಪೋಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಫಸ್ಟ್ ಒನ್, ಕಸ್ಟಮ್ ಡ್ಯೂಟಿ, ಆಮದು ಸುಂಕ. ಸೆಕೆಂಡ್ ಒನ್ ಈಸ್ ಎಕ್ಸೈಸ್ ಡ್ಯೂಟಿ, ಉತ್ಪಾದನಾ ಸುಂಕ. ಥರ್ಡ್ ಒನ್ ಈಸ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಮಾರಾಟ ಸುಂಕ. ದೆನ್ ಲಾಸ್ಟ್ ಒನ್ ಈಸ್ ಸೇವಾ ತೆರಿಗೆ, ದಟ್ ಈಸ್ ಸರ್ವಿಸ್ ಟ್ಯಾಕ್ಸ್. ದೆನ್ ಕಮ್ಸ್ ಟು ದಿ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ or sales tax, ಮಾರಾಟ ತೆರಿಗೆ. Then second one is entry tax. Then third one is entertainment tax. Then last one is tax on betting. Comes to the one by one here. Let's we discuss custom duty. The custom duty is to be imposed on importing goods from abroad. When any person importing goods from the other nations, other countries, the government of India has to be imposed the custom duty. ಆಮದು ಸುಂಕವನ್ನು ಯಾವಾಗ ಹಾಕ್ತೀವಿ ಅಂದರೆ, ಯಾವಾಗ ನೀವು ವಸ್ತುಗಳನ್ನು ಅಥವಾ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀರಿ ಅವಾಗ. ದೆನ್ ಸೆಕೆಂಡ್ ಒನ್ ಈಸ್ ದಟ್ ಎಕ್ಸೈಸ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಅಂದ್ರೆ ಏನು? ಉತ್ಪಾದನಾ ಸುಂಕ. ಕೆಲವೊಂದು ವಸ್ತುಗಳನ್ನು ಭಾರತದಲ್ಲಿ ನೀವು ಉತ್ಪಾದನೆ ಮಾಡಿದ್ರಿ ಅಂದರೆ ಅದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತೀವಿ. ಇಫ್ some commodities or goods is to be manufactured in India, then excise duty is imposed. Then third one, central sales tax. When the goods are supplied from one state to another state. ಯಾವಾಗ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಸ್ತುಗಳನ್ನು ಪೂರೈಕೆ ಮಾಡಿದ್ರಿ ಅಂದರೆ ಅವಾಗ CST ಅನ್ನು ಅಥವಾ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸನ್ನು ನಾವು ವಿಧಿಸಬೇಕಾಗುತ್ತೆ. Then service tax. Service tax is to be imposed on service. ಅಂದರೆ ಜನಸಾಮಾನ್ಯರು ಕೆಲವೊಂದು ಸೌಲಭ್ಯವನ್ನು, ಕೆಲವೊಂದು ಸೇವೆಗಳನ್ನು ಏನು ಪಡಿತಾರಲ್ಲ ಅದರ ಮೇಲೆ ಕೇಂದ್ರ ಸರ್ಕಾರದವರು ಅವರಿಗೆ ಏನಾಗ್ತಾರೆ, ಸರ್ವಿಸ್ ಟ್ಯಾಕ್ಸನ್ನು ವಿಧಿಸ್ತಾರೆ. ದೆನ್ ಸ್ಟೇಟ್ ಲೆವಿ ಟ್ಯಾಕ್ಸಸ್, ದಟ್ ಈಸ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆರ್ ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. The value added tax, all of you know here, the marketing channel of distribution, right? It should be flow from manufacturer to the ultimate customers. It means that here, whenever any person is receiving a commodity from the manufacturer, in each stage, the value of that commodity is to be added. In each stage, the value of that commodity is to be added. ಪ್ರತಿ ಹಂತದಲ್ಲಿ ಇಲ್ಲೇನಾಗುತ್ತೆ ಅಂದರೆ ಆ ವಸ್ತುವಿನ ಬೆಲೆ ಏನಾಗುತ್ತೆ, ಇಲ್ಲಿ ಆ್ಯಡ್ ಹಾಕೊಂತ ಹೋಗುತ್ತೆ. ಏನು ಎಡಿಷನ್ ಆಗಿರುತ್ತದಲ್ಲ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಟ್ಯಾಕ್ಸನ್ನು ಅಲ್ಲಿ ವಿಧಿಸ್ತಾರೆ. ದಟ್ ಈಸ್ ದಿ ವ್ಯಾಟ್. ಎಂಟ್ರಿ ಟ್ಯಾಕ್ಸ್ ಅಂದರೆ ಏನು? ದೆನ್ ಸೆಕೆಂಡ್ ಒನ್ ಈಸ್ ಎಂಟ್ರಿ ಟ್ಯಾಕ್ಸ್. ಹಿಯರ್ ದ ಎಂಟ್ರಿ ಟ್ಯಾಕ್ಸ್ ವೆನ್ ದ ಗೂಡ್ಸ್ ಹ್ಯಾಸ್ ರೀಚ್ ಟು ದ ಬಾರ್ಡರ್ ಆಫ್ ಅವರ್ ಸ್ಟೇಟ್ಸ್ ಆರ್ ಬಾರ್ಡರ್ ಆಫ್ ದ ಸಿಟೀಸ್. ನಗರ ಪ್ರದೇಶಗಳಿರ್ಬೋದು ಅಥವಾ ರಾಜ್ಯಗಳಿಗೆ ಗಡಿ ಭಾಗಗಳಿಗೆ ರೀಚ್ ಆಯಿತು ಅಂದರೆ ಆ ರಾಜ್ಯ ಸರ್ಕಾರದವರು ಅದ್ರ ಮೇಲೆ ಏನಾಗ್ತಾರೆ, ಟ್ಯಾಕ್ಸನ್ನು ಹಾಕ್ತಾರೆ. ದೆನ್ ಥರ್ಡ್ ಒನ್ ಈಸ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ಸಮ್ ಆಫ್ ದಿ ಪರ್ಸನ್ಸ್ ದೇ ಆಲ್ವೇಸ್ ವಿಶ್ ಟು ಎಂಜಾಯ್ ದ ಲೈಫ್. ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಬೇಕಾಗಿರ್ತದೆ. ದಟ್ಸ್ ವೈ ವೀಕೆಂಡ್ ಅಥವಾ ಬಂದಾಗ ಎಂಜಾಯ್ಮೆಂಟ್ ಸಲುವಾಗಿ ಹೋಗ್ತಾರೆ, ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ. ಆ ಎಂಟರ್ಟೈನ್ಮೆಂಟನ್ನು ಏನು ತೊಗೊಳ್ತಾರಲ್ಲ ಅವಾಗ ಇವ್ರೇನು ಕೊಡಬೇಕಾಗುತ್ತೆ, ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ದೆನ್ ಟ್ಯಾಕ್ಸ್ ಆನ್ ಬೆಟ್ಟಿಂಗ್. ಸಮ್ ಆಫ್ ದಿ ಪರ್ಸನ್ ಈಸ್ ರೆಂಡರಿಂಗ್ ದ ಆಕ್ಟಿವಿಟೀಸ್ ಆಫ್ ಬೆಟ್ಟಿಂಗ್.
ಈಗ ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಬೆಟ್ಟಿಂಗ್ ಆ್ಯಕ್ಟಿವಿಟೀಸನ್ನು ಮಾಡ್ತಿರ್ತಾರೆ, ಅದ್ರ ಮೇಲೂ ಕೂಡ ನಾವು ಟ್ಯಾಕ್ಸನ್ನು ಹಾಕಬೇಕಾಗುತ್ತೆ. ದೆನ್ ದ ನೆಕ್ಸ್ಟ್ ಕನ್ಸೆಪ್ಟ್, ದ ಪ್ರಾಬ್ಲಮ್ಸ್ ಆಫ್ indirect tax before GST. All of you know here, before introducing the GST, some of the different forms of indirect taxes to be imposed by state government as well as central government on the basis of the nature of transactions, nature of supply, it should be imposed. ಅಂದರೆ ಯಾವ ರೀತಿಯಾದಂಥ ಚಟುವಟಿಕೆಗಳು ಆಗ್ತಿರ್ತಲ್ಲ ಅದ್ರ ಮೇಲೆ ನಾವು ಬೇರೆ ಬೇರೆ ರೀತಿಯಾದಂಥ ಪರೋಕ್ಷ ತೆರಿಗೆಯನ್ನು ವಿಧಿಸ್ತಾ ಇದ್ವಿ. ಆ ಪರೋಕ್ಷ ತೆರಿಗೆಯಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದ್ವು. ಯಾವುವು? ಫಸ್ಟ್ ಒನ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಆರ್ ವಾಟ್ ವಿ ಕಾಲ್ double taxation. Here, tax on tax, it means that here, under the indirect tax structure, both central as well as state government is imposing the tax on same transactions. For suppose, when you are importing the goods from abroad, custom duty. When the goods is to manufacture, excise duty. When the goods supplied from one state to another state, CST. Right? These are the different things should be there. That's why here the both central as well as the state government is imposing the tax on same commodities. ಇಲ್ಲೇನಾಗುತ್ತೆ ಅಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರಿಗೆ ಅವ್ರದೇ ಆದಂಥ ಅಧಿಕಾರ ಅದ ತೆರಿಗೆಯನ್ನು ವಿಧಿಸಲಿಕ್ಕೆ. ಒಂದೇ ಟ್ರಾನ್ಸಾಕ್ಷನ್ ಮೇಲೆ ಇವರು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾರೆ, ತೆರಿಗೆಯನ್ನು ವಿಧಿಸ್ತಾರೆ. ಇದರಿಂದಾಗಿ ಒಂದೇ ವಸ್ತುವಿನ ಮೇಲೆ ತೆರಿಗೆಯ ಮೇಲೆ ತೆರಿಗೆಯನ್ನು ಹಾಕಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಮಲ್ಟಿಪಲ್ ಟ್ಯಾಕ್ಸಸ್. ಮಲ್ಟಿಪಲ್ ಟ್ಯಾಕ್ಸಸ್ ಅಂದರೆ ಏನು? ಯೂನಿಯನ್ ಗೌರ್ಮೆಂಟ್ ಈಸ್ ಇಂಪೋಸಿಂಗ್ ಡಿಫ್ರೆಂಟ್ ಟ್ಯಾಕ್ಸ್ and state government is also imposing or levying the different taxes. Here the custom duty, the excise duty, central sales tax as well as the CS, what we call service tax, is to be imposed by central government. On the other hand, the state government is imposing VAT, entertainment tax, betting tax as well as the entry tax. It leads to misguiding the taxpayers. ಇಲ್ಲೇನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರದವರು ಕೂಡ ವಿಧಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರು ಕೂಡ ಇಲ್ಲಿ ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ಇದರಿಂದಾಗಿ ಮಿಸ್ಲೀಡ್ ಆಗುತ್ತೆ. ಯಾರಿಗೆ ಅಂದರೆ ಟ್ಯಾಕ್ಸ್ ಪೇಯರ್ಗೆ. ಯಾವ ಟ್ಯಾಕ್ಸನ್ನು ಹಾಕಬೇಕು, ಯಾವ ಟ್ಯಾಕ್ಸನ್ನು ತುಂಬಬೇಕು, ಯಾವ ಟ್ಯಾಕ್ಸನ್ನು ತುಂಬಾರ್ದು ಅಂತೇಳಿ ಕನ್ಫ್ಯೂಷನಲ್ಲಿ ಆ ಟ್ಯಾಕ್ಸ್ ಪೇಯರ್ ಇರ್ತಾನೆ. ದಟ್ ಈಸ್ ದ ಅನದರ್ ಪ್ರಾಬ್ಲಮ್ಸ್. ದೆನ್ ಥರ್ಡ್ ಒನ್ ಈಸ್ ದರ್ ಡಬಲ್ ಟ್ಯಾಕ್ಸೇಷನ್ಸ್. ಹಿಯರ್ the same transaction as the same activities to be rendered by the person. At that time, the both central government as well as the state government is imposing the tax. ಒಂದೇ ವಸ್ತುವಿನ ಮೇಲೆ ರಾಜ್ಯ ಸರ್ಕಾರದವರು ಕೂಡ ತೆರಿಗೆಯನ್ನು ಹಾಕ್ತಾರೆ, ಕೇಂದ್ರ ಸರ್ಕಾರದವರು ಕೂಡ ತೆರಿಗೆಯನ್ನು ಹಾಕ್ತಾರೆ. ಈ ಪದ್ಧತಿಗೆ ಏನಂತ ಕರಿತೀವಿ? ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಬಟ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಏನದ ಅಂದರೆ ಒಂದು ಕಮೋಡಿಟಿ ಮೇಲೆ, ಒಂದು ವಸ್ತುವಿನ ಮೇಲೆ ಒಂದೇ ಟ್ಯಾಕ್ಸ್ ಹಾಕಬೇಕು ಅಂತೇಳಿ. ಬಟ್ ಹಿಯರ್ ದ ಬೋತ್ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ ಈಸ್ ಇಂಪೋಸಿಂಗ್ ದ ಟ್ಯಾಕ್ಸ್ ಆನ್ ದ ಆಕ್ಟಿವಿಟೀಸ್. That's why it should be called as the double taxation. This is another problem of indirect tax. Then lack of uniformity. Lack of uniformity of provisions relating to the VAT. When we are considering the different states VAT, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ತಗೊಂಡಾಗ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪ್ರೊವಿಷನ್ಸ್, ನಿಯಮಗಳೇನದಾವ ಅದು ಬೇರೆ ಬೇರೆನೇ ಅದ. ಯಾಕಂದರೆ ಇಂಡಿಯಾ ಅಂತ ಬಂದಾಗ ಇಟ್ ಈಸ್ ಫೆಡರಲ್ ಸ್ಟೇಟ್ಸ್, ರೈಟ್? ಫೆಡರಲ್ ಸ್ಟೇಟ್ ಇದ್ದಾಗ ಪ್ರತಿಯೊಂದು ರಾಜ್ಯದವರು ಒಂದೇ ರೀತಿಯಾದಂಥ ನಾವೇನು ಮಾಡಬೇಕಿಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಯೂನಿಫಾರ್ಮಿಟಿ ಇಲ್ಲ.
ಅಲ್ಲಿರುವಂಥ ಪ್ರೊವಿಷನ್ಸೇ ಬೇರೆ ಅದ, ನಮ್ಮ ರಾಜ್ಯದಲ್ಲಿರುವಂಥ ಪ್ರೊವಿಷನ್ಸ್ ನಿಯಮಗಳು ಬೇರೆ ಅದ ವಿತ್ ಕನ್ಸರ್ನ್ ಟು ದ ವ್ಯಾಟ್. ದಿಸ್ ಇಸ್ ದ ಅನದರ್ ಪ್ರಾಬ್ಲಮ್ ಆಫ್ indirect tax, that is lack of uniformity. Then complexity in tax administration. The tax is to be designed by two jurisdictions. One is central and state. ಇಲ್ಲಿ ತೆರಿಗೆಯ ವ್ಯವಸ್ಥೆಯನ್ನು ಯಾರು ರಚನೆ ಮಾಡ್ತಾರೆ ಅಂದರೆ ಇಲ್ಲಿ ಎರಡು ಜುರಿಡಿಸೆಕ್ಷನ್ದವರು. ಒಂದು ಕೇಂದ್ರ ಸರ್ಕಾರ, ಎರಡನೇದು ರಾಜ್ಯ ಸರ್ಕಾರ. ಅವರ ಅನುಕೂಲಕ್ಕೆ ತಕ್ಕಂತೆ ನಾವೇನು ಮಾಡ್ತೀವಿ, ಇಲ್ಲಿ ತೆರಿಗೆ ಪದ್ಧತಿಯನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಇಟ್ ಲೀಡ್ಸ್ ಟು ದ ಕಾಂಪ್ಲೆಕ್ಸಿಟಿ. ಇಟ್ ಕ್ರಿಯೇಟ್ಸ್ ದ ಕಾಂಪ್ಲೆಕ್ಸ್. ಅಂದರೆ ಕೇಂದ್ರ ಸರ್ಕಾರದವರು ತಮಗೆ ಅನುಕೂಲಕ್ಕೆ ತಕ್ಕಂತೆ ಅವರು ನಿರ್ವಹಣೆ ಮಾಡ್ತಿರ್ತಾರೆ, ರಾಜ್ಯ ಸರ್ಕಾರ ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಿರ್ವಹಣೆ ಮಾಡ್ತಿರ್ತಾರೆ. ಇದರಿಂದ ಕೆಲವೊಂದು ತೊಂದರೆಗಳನ್ನು ನಾವು ಹುಟ್ಟಾಕ್ತೀವಿ. That is the complexity in tax administration. Then high prices of goods and services. When both central as well as state government is imposing the tax on the goods and services, definitely it leads to the higher prices. ಅಂದರೆ ಒಂದು ವಸ್ತುವಿನ ಮೇಲೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ತೆರಿಗೆಯನ್ನು ವಿಧಿಸೋದ್ರಿಂದ ವಸ್ತುವಿನ ಬೆಲೆ ಏನಾಗುತ್ತೆ, ಏರಿಕೆ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್, ಡಿಫಿಕಲ್ಟಿ ಟು ಐಡೆಂಟಿಫೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಪ್ರೇಟ್ಲಿ. ಇಲ್ಲಿ ವಸ್ತುಗಳು ಯಾವುದು, ಸರಕುಗಳನ್ನು ಯಾವುದು ಅಂತೇಳಿ ಸಪ್ರೇಟಾಗಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಡರ್ ದಿ ಪ್ರೆಸೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಬಿಫೋರ್ GST era. Why? Comes to the softwares. Whatever the software product is there, that should be called as goods, but software is services. Then comes to the online magazines. It is the product. Online newspaper is the services. Then hotel industries. These are the best example where we cannot easily identify the goods and the services separately. ಸಾಫ್ಟ್ವೇರ್ ತೊಗೊಳ್ರಿ ಅಥವಾ IT ಇಂಡಸ್ಟ್ರಿ ತೊಗೊಳ್ರಿ, ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತೊಗೊಳ್ರಿ ಅಥವಾ ಹೋಟೆಲ್ ಇಂಡಸ್ಟ್ರಿ ತೊಗೊಂಡಾಗ ನಾವು ಈಸಿಯಾಗಿ ಸರ್ವಿಸಸ್ ಆಮೇಲೆ ಗೂಡ್ಸನ್ನು ಈಸಿಯಾಗಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ದಿ ಅನದರ್ ಪ್ರಾಬ್ಲಮ್. ದೆನ್ ಸ್ಟೇಟ್ಸ್ ಹ್ಯಾವ್ ನೋ ಪವರ್ ಟು ಲೆವಿ ಟ್ಯಾಕ್ಸ್ ಆನ್ ಸರ್ವಿಸಸ್. What it means? The central government not given any powers to impose the service tax on service by to the state government. ರಾಜ್ಯ ಸರ್ಕಾರದವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರವನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ಸೇವಾ ತೆರಿಗೆಯನ್ನು ವಿಧಿಸಲಿಕ್ಕೆ. ಸೇವಾ ತೆರಿಗೆಯನ್ನು ನಾವು ಎದ್ರ ಮೇಲೆ ವಿಧಿಸ್ತೀವಿ ಅಂದರೆ ಸೇವೆಗಳ ಮೇಲೆ. ಇಲ್ಲಿ ಯಾವುದೇ ಸೇವೆಗಳಿದ್ರೂ ಕೂಡ ಅದ್ರ ಮೇಲೆ ತೆರಿಗೆಯನ್ನು ವಿಧಿಸುವ ಅಧಿಕಾರ ಯಾರಿಗಿದೆ ಅಂದರೆ ಕೇಂದ್ರ ಸರ್ಕಾರದವರಿಗೆ ಮಾತ್ರ ಅದ. ದ್ಯಾಟ್ಸ್ ವೈ ಹಿಯರ್ ದೇರ್ ಇಸ್ ನೋ ಪವರ್ಸ್ ಬಿಲಾಂಗ್ಸ್ ಟು ದ ಸ್ಟೇಟ್ ಗೌರ್ಮೆಂಟ್ ಬೈ ಲೆವಿಡ್ ದ ಸರ್ವಿಸ್ ಟ್ಯಾಕ್ಸ್ ಆನ್ ಸರ್ವಿಸಸ್. ಇಲ್ಲಿ ಸೇವೆಗಳ ಮೇಲೆ ಸೇವಾ ತೆರಿಗೆಯನ್ನು ವಿಧಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ದಟ್ ಈಸ್ the another problem of indirect tax before GST. The next one, no ITC to service providers. ITC is nothing but input tax credit. Input tax credit means what? Here, suppose you are the manufacturer. At the time of the manufacturing the particular goods, you require raw material. While purchasing the raw material, you have to pay some percentage of tax. After manufacturing the goods, you have to pay the output tax. While paying the output tax, the government is providing some concessions, because here already you are paying the input tax while purchasing the raw materials.
that much concession is given by the government at the time of paying the output tax. That should be called as input tax credit. ಅಂದರೆ ಉತ್ಪಾದಕರು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾದ್ರೆ ಅವರಿಗೆ ಕಚ್ಚಾ ಸಾಮಗ್ರಿಗಳು ಬೇಕು. ಕಚ್ಚಾ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡುವಾಗ ಅಥವಾ ಕೊಂಡುಕೊಳ್ಳುವಾಗ ನೀವು ಒಂದು ನಿರ್ದಿಷ್ಟವಾದ ತೆರಿಗೆಯನ್ನು ಕಟ್ಟಬೇಕು. ಅದಾದ ನಂತರ ನೀವು ಸಿದ್ಧ ವಸ್ತುಗಳನ್ನಾಗಿ ಏನು ಕನ್ವರ್ಟ್ ಮಾಡ್ತೀರಿ, ಅದಾದ ನಂತರ ಔಟ್ಪುಟ್ ಟ್ಯಾಕ್ಸನ್ನು ಕೊಡಬೇಕು, ಉತ್ಪಾದನಾ ಸುಂಕವನ್ನು. ಉತ್ಪಾದನಾ ಸುಂಕವನ್ನು ಕಟ್ಟುವಾಗ ಇಲ್ಲಿ ಸರ್ಕಾರದವರು ನಿಮಗೆ ಕೆಲವೊಂದು ರಿಯಾಯಿತಿ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ ನೀವೇನು ಕಟ್ಟಿರ್ತೀರಿ, ಕಚ್ಚಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವಾಗ ಕೆಲವೊಂದು ತೆರಿಗೆಯನ್ನು ಕಟ್ಟಿರ್ತೀರಿ. ಅಷ್ಟು ತೆರಿಗೆಯ ವಿನಾಯಿತಿಯನ್ನು ಯಾವಾಗ ಕೊಡ್ತಾರೆ? ಉತ್ಪಾದನಾ ಸುಂಕದಲ್ಲಿ ಕೊಡ್ತಾರೆ ಅಥವಾ ಔಟ್ಪುಟ್ ಟ್ಯಾಕ್ಸಲ್ಲಿ ಕೊಡ್ತಾರೆ. ದ್ಯಾಟ್ ಶುಡ್ ಬಿ ಕಾಲ್ಡ್ ಆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಈ ಸೌಲಭ್ಯ ಸರ್ವಿಸ್ ಪ್ರೊವೈಡರ್ಗೆ ಇಲ್ಲ. ಯಾಕಂದರೆ ಸರ್ವಿಸ್ ಸೆಕ್ಟರಲ್ಲಿ ದ ಸರ್ವಿಸ್ ಪ್ರೊವೈಡರ್ ಆಲ್ಸೋ ಟ್ರೀಟೆಡ್ ಆಸ್ ದ ಮ್ಯಾನುಫ್ಯಾಕ್ಚರರ್ಸ್. ನಾರ್ಮಲಿ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ದ ಸರ್ವಿಸ್ ಪ್ರೊವೈಡರ್ ಇಸ್ ಡಿಫ್ರೆಂಟ್. ಆದರೆ ಸರ್ವಿಸ್ ಸೆಕ್ಟರ್ ಅಂತ ಬಂದಾಗ ದ ಸರ್ವಿಸ್ ಪ್ರೊವೈಡರ್ ಇಸ್ ಟು ಟ್ರೀಟೆಡ್ ಆಸ್ ದಿ ಮ್ಯಾನುಫ್ಯಾಕ್ಚರರ್ಸ್. ಬಟ್ ಇಲ್ಲಿ ನಾರ್ಮಲಿ ಮ್ಯಾನುಫ್ಯಾಕ್ಚರಿಗೆ ನಾವು ಯಾವ ರೀತಿಯಾದಂಥ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ, ಆ ಸೌಲಭ್ಯವನ್ನು ನಾವು ಸರ್ವಿಸ್ ಪ್ರೊವೈಡರ್ಗೆ ಕೊಡ್ತಾ ಇಲ್ಲ. ನಾವು ಅಂದರೆ ಸರ್ಕಾರದವರು ಯಾವುದೇ ರೀತಿಯಾದಂಥ ಸರ್ವಿಸ್ ಪ್ರೊವೈಡರ್ಗೆ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯವನ್ನು ಕೊಟ್ಟಿಲ್ಲ. ದಿಸ್ ಇಸ್ ದ ಅನದರ್ ಪ್ರಾಬ್ಲಮ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಿಫೋರ್ GST. These are the problems is to there in the present indirect tax, which leads to introduction of the goods and service tax. This is the end of my session. Thank you one and all.